ಇಲ್ಲೋಡು ಇಲ್ಲೋಡಮ್ಮ ಇಲ್ಲೋಡು ವಾವ್ ಪೋಸ್ ಕೊಡು ನೈಸ್ ವೆರಿ ಬ್ಯಾಡ್ ಪೋಸ್ ಸೈಡ್ ಪ್ರೊಫೈಲ್ ತೋರಿಸ್ತಿದ್ಯಾ ಚಾಕ್ಲೇಟಿಗೂ ಸ್ಮೆಲ್ ಇದ್ದ ನಿಂದ ಹೆಂಗಿತ್ತು ನಿಂದು ಚಲೋ ಇದ್ದ ಸ್ವಲ್ಪ ಬೇರೆ ಸ್ವಲ್ಪ ಬೇರೆ ನಂಗೂ ಉಳಿಸಿ ಅಲ್ಲ ಈಗ ಮಾತ್ರ ಅಲ್ದೆ ಪರೀಲಿ ಅಷ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ ಬಂದ್ಕೊಂಡು ಮತ್ತೆ ಪೇಪರು ತಿನ್ಲಕತ್ತೀಯ ಕಾರ್ ತಕೊಂಡ್ ಖುಷಿಗೆ ಕಾರ್ ಕೊಟ್ಟಲ್ಲಿ ಶೋರೂಮ್ನವರೇ ನಾವು ಪಾರ್ಟಿ ಕೊಟ್ಟ ಚಾಕ್ಲೇಟ್ ಇದು ಆ ರುಚಿಗೆ ಇನ್ನೋವಾ ಕೊಟ್ಟಿದ್ವಿಲ್ಲ ಅಂತಲ್ಲ ಈಗ ಓದುದ ನೀನು ಇಡೀ ರಾತ್ರಿ ಕುತ್ಕೊ ಓದ್ತೀಗ ಅದಕ್ಕೆ ದೊಡ್ಡ ಬಾಟ್ಲ್ ನೀರು ಇಟ್ಕೊತಿದ್ದೆ ನಾ ಅಂತೂ ಈಗ ನಿದ್ದೆ ಮಾಡ್ತೆ ಹಿಂಗೆ ನಾಳೆ ಕಂಪ್ಯೂಟ್ರು ಅಂತ ಓದ್ಕೊಂಡೆ ಅಂತ ಥಿಯರಿ ಒಂಚೂರು ಒಂದು ಪೌರುಷ ತೋರಿಸ್ಬಿಡು ಆಮೇಲೆ ಕೊಡುತ್ತೆ ಅದು ನನಗೆ ಗುಡ್ ನೈಟ್ ಹಿಡಿದಿಲ್ಲ ಎಲ್ಲರಿಗೂ ಗುಡ್ ನೈಟ್ ಅಂತು ಇವಾಗ ರಾತ್ರಿ 10:30 ಆಗ್ತಾ ಇದೆ. ಬೆಳಿಗ್ಗೆ ನಾನು ಗಿಡಗಳಿಗೆ ನೀರು ಹಾಕಿರಲಿಲ್ಲ, ಅದಕ್ಕೆ ರಾತ್ರಿ ನೀರು ಹಾಕೋಣ ಅಂತ ಬಂದೆ. ಎಷ್ಟೊಂದು ಮಲ್ಲಿಗೆ ಹೂವು ಹಾಕ್ಕೊಂಡಿತ್ತು, ಒಳ್ಳೆ ಘಮ ಘಮ ಅಂತ ಪರಿಮಳ. ಟೆರೆಸ್ ಮೇಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿರೋಣ ಅಂತ ಅನಿಸ್ತಾ ಇತ್ತು. ಹಾಗೆ ಬೆಕ್ಕಿನ ಮರಿಗಳ ಜೊತೆಗೆ ಮಾತಾಡ್ತಾ ಇದ್ದೆ. ನೋಡಿ ಆ ಕಡೆ ನಿಂತಿದೆ ಅದು ಎರಡೂ. ಇನ್ನೊಂದು ಮೇಲ್ಗಡೆ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ, ಅದು ಇನ್ನೆರಡು ಅಲ್ಲಿದೆ. ಅದಕ್ಕೆ ತಿಂಡಿ ಹಾಕಿದ್ದೆ, ಅದು ತಿಂತಾ ಇದೆ. ನೋಡಿ ಎಷ್ಟೊಂದು ಹೂಗಳಿಂದ ತುಂಬಿಕೊಂಡಿದೆ ಅಂತೇಳಿ. ಮೊಗ್ಗೆಲ್ಲ ಆಗಲೇ ಕೊಯ್ದಿದ್ದೆ ಕೆಲವೊಂದಿಷ್ಟು, ನಾನು ಮಾಲೆ ಮಾಡ್ಕೊಳ್ಳೋಣ ಸೂಡ್ಕೊಳ್ಳೋಣ ಅಂತೇಳಿ. ಹಾಗೆ ಪುಟಾಣಿ ಗುಲಾಬಿ ಹೂ ಕೂಡ ಹಾಕ್ಕೊಂಡಿದೆ, ಮೊಗ್ಗು ಹೂ ಅರಳಿದ್ದು ಇದೆ, ಇದು ಮೊಗ್ಗು ಕೂಡ ಹಾಕ್ಕೊಂಡಿದೆ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರಾತ್ರಿಯ ಕತ್ಲೆ ಟೈಮಿಗೆ. ಸೆಕೆ ಬೇರೆ ತುಂಬ ಇತ್ತ. ಟೆರೆಸ್ ಮೇಲೆ ಸುಮಾರು ಹೊತ್ತು ಗಾಳಿ ಬರ್ತಾ ಇತ್ತು ಅಂತ ಕೂತ್ಕೊಂಡೆ. 11:30 ಆಯಿತು. ಇವಾಗ ಮಲ್ಗೋಣ ಅಂತ ಹೋದೆ ಕೆಳಗೆ. ಆಮೇಲೆ ಬೆಳಿಗ್ಗೆ ಎದ್ದು ಯೋಗಾಸನ ಎಲ್ಲ ಮುಗಿಸ್ಬಿಟ್ಟು ಹೂ ಕೊಯ್ಯೋಣ ಅಂತ ಬಂದೆ. ಎಲ್ಲ ಹೂಗಳು ನಿಮಗೆ ಶುಭ ಸುಪ್ರಭಾತ ಹೇಳ್ತಾ ಇದೆ ನೋಡಿ. ಒಂದು ಸಾರಿ ಅಮೇರಿಕ ತವರೆಲ್ಲ ಆಗಿ ಹಾಳಾಗಿಬಿಡ್ತು, ಮತ್ತೆ ಪುನಃ ಆಗಿದೆ ಇಲ್ಲಿ. ಯಾರೊಬ್ಬರು ಕೇಳಿದರು ಈ ಗಿಡ ಹೇಗಿರುತ್ತೆ ಅಂತೇಳಿ. ಅದು ಒಂದು ರೀತಿ ಅಮರ್ ಲಿಲಿ ಟೈಪಲ್ಲೇ ಬರುತ್ತೆ. ಎಲೆ ಸ್ವಲ್ಪ ದಪ್ಪ ಇರುತ್ತೆ. ಅಮರ್ ಲಿಲಿ ಸ್ವಲ್ಪ ಎಲೆ ಸಣ್ಣದಾಗಿರುತ್ತೆ, ಇದ್ರ ಗಡ್ಡೆ ಇನ್ನೂ ದೊಡ್ಡದಾಗಿರುತ್ತೆ. ಅಮರ್ ಲಿಲಿ ಗಡ್ಡೆಗಿಂತ ದೊಡ್ಡ ಸೈಜಲ್ಲಿ ಇರುತ್ತೆ. ಈಗ 2 ಥರ ಮಲ್ಲಿಗೆ ಹೂ ಕೊಯ್ದೆ. ರಾತ್ರಿ ತುಂಬ ಪರಿಮಳ ಬರ್ತಾ ಇತ್ತಲ್ಲ, ಸುಮಾರಿಷ್ಟು ಹೂವನ್ನ ಕೊಯ್ಕೊಂಡು ಹೋಗ್ಬಿಟ್ಟೆ. ನಾನು ತೊಗೊಂಡೋಗಿ ಬೆಡ್ರೂಮಲ್ಲಿ ಇಟ್ಕೊಳ್ತೀನಿ, ಒಳ್ಳೆ ಪರಿಮಳ ಬರುತ್ತೆ ಅಂತ ಹೇಳಿ. ಹಾಗೆ ಪೂಜೆಗೆ ಇಲ್ಲಿ ಮಲ್ಲಿಗೆ ತುಂಬೆ ಹೂವೆಲ್ಲ ಕೊಯ್ದಿದ್ದಾಯಿತು. ಪೂಜೆ ಕೂಡ ಆಯಿತು. ಇನ್ನು ತಿಂಡಿಗೆ ರೆಡಿ ಮಾಡಬೇಕು. ಇವಾಗ ಬೇಸಿಗೆಗಾಲದಲ್ಲಿ ಈ ಥರ ಗಡ್ಡೆಗಳಿಂದ ಬೆಳೆಸಿರೋ ಗಿಡಗಳಿರುತ್ತಲ್ಲ, ಅದಕ್ಕೆ ಹೂಗಳು ಜಾಸ್ತಿ ಬಿಡುವಂಥ ಸಮಯ. ಬೇಸಿಗೆಯಲ್ಲಿ ಹೆಚ್ಚಾಗಿ ಎಲ್ಲ ಥರ ಗಡ್ಡೆಯಲ್ಲೂ ಹೂ ಬಿಡುತ್ತೆ. ನಾನು ಸುಮಾರು ಥರ ಗಡ್ಡೆಗಳನ್ನ ಹಾಕಿದ್ದೆ, ಸುಮಾರಿಷ್ಟೆಲ್ಲದರಲ್ಲೂ ಕೂಡ ಹೂ ಬಿಟ್ಟಿದೆ. ನೋಡಿ ಇಲ್ಲಿ ದುಂಡು ಮಲ್ಲಿಗೆ, ಹಾಗೆ ಗುಲಾಬಿ ಹೂ ಕೂಡ ಕೈ ಬೀಸಿ ಕರಿತಾ ಇದೆ. ಎಷ್ಟೊಂದು ಗುಲಾಬಿ ಹೂ ಆಗಿದೆ ಗೊತ್ತಾ, ಒಂಥರ ಚೆನ್ನಾಗಿ ಅನಿಸುತ್ತೆ. ಗಿಡದಲ್ಲಿ ಈ ರೀತಿ ಹೂ ತುಂಬಿಕೊಂಡಿದ್ರೆ
ಟೆರೆಸ್ ಮೇಲೇ ಹೆಚ್ಚಿನ ಟೈಮ್ ಕಳೆಯೋಣ ಅಂತ ಅನಿಸುತ್ತೆ. ಇನ್ನು ಜೂನಿಂದ ತರಕಾರಿ ಕೂಡ ಟೆರೆಸ್ ಮೇಲೇ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಖಾಲಿ ಸೈಟಲ್ಲಿ ತರಕಾರಿ ಬೆಳೆಸೋಣ ಅಂಥೇಳಿ ಹೋಗಿ ವ್ಯರ್ಥ ಪ್ರಯತ್ನ ಆಗೋಯ್ತು. ಯಾಕೆಂದರೆ ಬರೀ ಕಲ್ಲು ಎತ್ತಿ 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 ಸಾಕಾಗೋಯ್ತು. ಅದರಲ್ಲೂ ಕಸ ಎಸಿತಾರೆ ಎಷ್ಟು ಹೇಳಿದ್ರು ಅಷ್ಟೇ, ಕಸ ಎಸೆಯೋದಂತೂ ಬಿಡ್ತಾನೆ ಇರಲಿಲ್ಲ. ನಾನು ಅಲ್ಲಿ ಬೆಂಕಿ ಹಾಕೋದು, ಅಗಿಯೋದು, ಆಮೇಲೆ ಕಲ್ಲು ಎತ್ತಾಕೋದು, ಕಸ ಎತ್ತಾಕೋದು, ಇದಕ್ಕೇ ಸರಿ ಹೋಗೋಯ್ತು. ಆಮೇಲಂತೂ ಬೇಜಾರು ಬಂದೋಯ್ತು ನನಗೆ. ಮಾಡಿ ಕೈ ಬೇರೆ ಸುಸ್ತಾಯಿತು. ಅಲ್ಲೆಲ್ಲ ಅಗದು ಕೊಚ್ಚಿ ಮಾಡಿ ಕೈಯೆಲ್ಲ ನೋವು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟೊಂದು ಶ್ರಮಪಟ್ಟು ಏನೂ ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತು. ಅಲ್ಲಿ ಹಾಕಿದಂಥ ಗಿಡಗಳಲ್ಲಿ ಏನೂ ಆ ಥರ ನಾನು ಅಂದ್ಕೊಂಡ ಥರ ಏನೂ ಬಂದಿಲ್ಲ. ಒಂದು 4 ಟೊಮೆಟೊ, ಒಂದು ಸ್ವಲ್ಪ ಮೂಲಂಗಿ, ಅದೂ ಅಷ್ಟೇನು ಚೆನ್ನಾಗಿ ಬಂದಿಲ್ಲ. ಸ್ವಲ್ಪ ತುರು ಅಂದ್ಕೊಂಡ್ಬಿಟ್ಟು ಬಂತು. ಅದಕ್ಕೆ ಅಷ್ಟೇನು ಚೆನ್ನಾಗಿ ಬಂದಿಲ್ಲ ಅಂತ ಅಲ್ಲಿ ಇಂಟ್ರೆಸ್ಟ್ ಹೋಗೋಯ್ತು. ಗೊಬ್ಬರ ಎಲ್ಲ ಒಂದು 2-3 ಚೀಲ ಗೊಬ್ಬರದಷ್ಟು ತೊಗೊಂಡೋಗಿ ಹಾಕಿದ್ದೆ. ಆಮೇಲೆ ನೀರಂತೂ ಪ್ರತಿದಿನ ಬೆಳಿಗ್ಗೆ ಹಾಕ್ತಾಯಿದ್ದೆ. ಏನೇ ಮಾಡಿದ್ರು ಅಷ್ಟೇ, ಏನೂ ಪ್ರಯೋಜನ ಆಗಿಲ್ಲ ಅಲ್ಲಿ ಅಷ್ಟೆಲ್ಲ ನಾನು ಗುದ್ದಾಡೋ ಬದಲು ಟೆರೆಸ್ ಮೇಲೆ ಬೆಳೆಸ್ಕೊಂಡಿದ್ರೆ ತುಂಬ ಚೆನ್ನಾಗಿ ತರಕಾರಿ ಆಗ್ತಿತ್ತೇನೋ. ಅಷ್ಟೊಂದು ತರಕಾರಿ ಬೀಜ ಕೂಡ ಹಾಳಾಯಿತು ಅಲ್ಲಿ. ಅದಕ್ಕೆ ಇವಾಗ ಈ ಸರಿ ಮೊದಲಿನ ಥರನೇ ಟೆರೆಸ್ ಮೇಲೇ ಜೂನ್ದಲ್ಲಿ ಹಾಕಿಬಿಟ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ದೆಲ್ಲ ಆಗೇ ಬಿಡತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಮಾಡಿದ ಮೇಲೇ ಹೇಳಬೇಕು ಏನಾಯ್ತು ಅಂತ. ಆದರೆ ತರಕಾರಿಗೆ ಬೇಕಂತೇಳಿ ಗೊಬ್ಬರ ಅಂತೂ ತುಂಬ ರೆಡಿ ಮಾಡ್ಕೊಂಡಿದ್ದೀನಿ. 1 ಡ್ರಮ್ ಗೊಬ್ಬರ ಮಾಡಿ ಸುಮಾರಿಷ್ಟು ಚೀಲಗಳಲ್ಲಿ ಕಟ್ಟಿಟ್ಟಿದ್ದೀನಿ. ಇನ್ನೊಂದು ದೊಡ್ಡ ಡ್ರಮ್ ಗೊಬ್ಬರ ರೆಡಿಯಾಗಿದೆ. ಅದನ್ನು ಕೂಡ ಈಗ ತೆಗಿಬೇಕು. ಮಳೆ ಬರೋದ್ರೊಳಗೇ ಎತ್ತಿಡಬೇಕು. ಹಾಗೆ ಮಾತಾಡ್ತಾ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದಾಯಿತು ಮಧ್ಯಾಹ್ನಕ್ಕೆ. ಹಾಗೆ ಇಲ್ಲಿ ಬೆಣ್ಣೆ ಕೂಡ ರೆಡಿ ಮಾಡಿಕೊಂಡೆ ಫ್ರೆಶ್ ಆಗಿ. ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂಥೇಳಿ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಪುಲ್ಕ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಮತ್ತು ಬೆಳಗ್ಗೆ ಸಂಜೆವರೆಗೆ ಇಟ್ಟರು ಏನೂ ತೊಂದರೆ ಇರಲ್ಲ. ನಂತರ ಎಣ್ಣೆ ಎಲ್ಲ ಹಾಕಲ್ವಲ್ಲ, ಆರಾಮಾಗಿ ತಿನ್ಬೋದು. ಇದನ್ನ ತುಪ್ಪ ಎಣ್ಣೆ ಎಲ್ಲ ಹಾಕಿ ಮಾಡಿದಂಥ ಚಪಾತಿ ಇದೆಲ್ಲ ತಿನ್ನೋದಕ್ಕಿಂತ ಇದು ತಿನ್ನೋದು ತುಂಬ ಆರಾಮಾಗಿರುತ್ತೆ. ಮತ್ತು ತುಂಬ ಲೈಟ್ ವೇಟ್ ಇರುತ್ತೆ ಇದು. ಮತ್ತು ನಾವು ಪನ್ನೀರೆಲ್ಲ ಮಾಡಿದಾಗ ಅದು ಹೆವಿ ಆಗಿಬಿಡತ್ತಲ್ಲ, ಅದ್ರ ಜೊತೆಗೆ ಮತ್ತು ತುಪ್ಪ ಹಾಕಿ ಮಾಡೋದಕ್ಕಿಂತ ಈ ರೀತಿ ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನ ಮಾಡಿದೆ. ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ನೀವು ಕೂಡ ಯಾರಾದ್ರು ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ. ಗಾಯತ್ರಿ ಕಿಚನಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅದಕ್ಕೋಸ್ಕರ ಮತ್ತೆ ಇಲ್ಲಿ ವಿಡಿಯೋನ ಶೇರ್ ಮಾಡ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಮಧ್ಯಾಹ್ನ ಊಟಕ್ಕೆ ಅನ್ನ, ಮೊಸರು ಮತ್ತು ಪುಲ್ಕ, ಪನ್ನೀರ್ ಬಟರ್ ಮಸಾಲ, ಹಾಗೆ ಕ್ಯಾಪ್ಸಿಕಮ್ದು ಪಲ್ಯ. ಖುಷಿ ಇವಾಗ ಕಾಲೇಜಿಂದ ಬಂದು ಅವಳಿಗೆ ಊಟ ಕೊಟ್ಟೆ. ನಮ್ಮದು ಊಟ ಆಗಿತ್ತು. ಆರುಷಿ ಬರ್ಡೇ ಇವತ್ತು, ಅದಕ್ಕೋಸ್ಕರ ಅವಳಿಗೇನೆಲ್ಲ ಇಷ್ಟನೋ ಅದನ್ನೇ ಮಾಡಿದ್ದೀನಿ. ಚಲೋ ಇದೆ, ಆಲ್ರೆಡಿ ಒಂದು ಪೀಸ್ ತಿಂದೆ. ಚಲೋ ಇದೆ, ಇಷ್ಟ ಆಗ್ತಂದ. ಆರುಷಿ ಫುಲ್ ಹ್ಯಾಪಿ. ಕೊತ್ತಂಬರಿ ಸೊಪ್ಪೊಂದು ಹಾಕೋಕ್ಕಾಗಿತ್ತು, ಅಪ್ಪಂಗೆ ಇಷ್ಟ ಆಗ್ತಿಲ್ಲ ಹೇಳಿ ಹಾಕಿದ್ದೇನೆ. ಕ್ರೀಮ್ ಬದಲಿಗೆ ಮೊಸರು ಹಾಕಿದೆ. ಇದ್ರ ಹಾಕಿದೆ ಎಂಥದ್ದು ಹಾಗೆ. ಆರುಷಿಗೆ ಜಾಮೂನ್ ಅಂದರೆ ಇಷ್ಟ. ಅವಳು ಆಚೆ ಎಲ್ಲ ಜಾಮೂನ್ ತಿನ್ನೋದು ಕಡಿಮೆ, ಮನೆಯಲ್ಲೇ ಮಾಡಿಕೊಡು ಅಂತ ಅವಾಗ ಮಾಡಿಸ್ಕೊಂಡು ತಿಂತಿರ್ತಾಳೆ. ಇವತ್ತು ಜಾಮೂನ್ ಮಾಡಿಕೊಡು ಅಂದ್ಲು. ಹಾಗೆ ಜಾಮೂನು ಮತ್ತು ಈರುಳ್ಳಿ ಕಾಂದ ಬಜೆ ಬೇಕಂದ್ಲು, ಅದನ್ನ ರೆಡಿ ಮಾಡಿದೆ. ನಮ್ಮ ಬರ್ಡೇಗಾರ್ಲಿ ಇವತ್ತು ಈರುಳ್ಳಿ ಕಾಂದ ಬಜೆ ಮತ್ತು ಜಾಮೂನ್ ಎಲ್ಲ ಮಾಡು ಅಂತೇಳಿ ಹೇಳಿಸ್ಕೊಂಡು ಮಾಡ್ಕೊಂಡು ಈಗ ತಿಂತಾ ಕೂತಿದ್ದಾಳೆ ತುಂಬ ಖುಷಿಯಿಂದ. ಹೆಂಗತ್ತೆ? ಚಲೋ ಇದೆ? ಜಾಮೂನ್ ಇಷ್ಟ ಆಗ್ತಾ ಇದೆ? ಜಾಮೂನ್ ಎಂತಕ್ಕೆ ಇಷ್ಟ ಆಯ್ತದೆ? ಎಷ್ಟು ಜಾಮೂನ್ ತಿಂದೆ? 3. ಕಾಂದ ಬಜೆ ಎಷ್ಟು ತಿಂದೆ? ಇವತ್ತು ಪನ್ನೀರ್ ಬಟರ್ ಮಸಾಲನೂ ಮಾಡಿಕೊಟ್ಟಿದ್ದೆ ನಿಂಗೆ ಇಷ್ಟ ಹೇಳಿ. ಖುಷಿ ಆಯ್ತಾ? Happy birthday, Happy birthday, Arushi. Happy birthday, Happy birthday, Arushi. ಆರುಷಿ ಬರ್ಡೇಗೆ ತುಂಬ ಜನ ಫ್ರೆಂಡ್ಸ್ ಕರಿಬೇಕಂತೆಲ್ಲ ಮೊದಲೇ ಅವಳು ಪ್ಲ್ಯಾನ್ ಮಾಡ್ಕೊಂಡಿದ್ಲು. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಅದು ಆಗೇ ಇಲ್ಲ.
ನೆಕ್ಸ್ಟ್ ಇಯರ್ ತುಂಬ ಜನರಿಗೆ ಕರೆದ್ರಾಯಿತು ಅಂತ ಹೇಳಿದೆ. ಆಮೇಲೆ ಅವಳಿಗೆ ಈ ವರ್ಷ ಆಗಿಲ್ಲ, ನೆಕ್ಸ್ಟ್ ಇಯರ್ ತುಂಬ ಫ್ರೆಂಡ್ಸ್ನ ಕರೆದು ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ. ಬೇಕುಳೆ ಮಾಡಿದ್ದೆ ಹರ್ಷಿಗೆ. ಇಡೀ ದಿವಸ ಎಷ್ಟೊತ್ತಿಗೆ ಕೇಕ್ ಕಟ್ ಮಾಡೋದು ಟೆನ್ಷನ್ ಅಲ್ಲಿ ಇತ್ತು. ಅದಕ್ಕಾಗಿ ಖುಷಿಯಲ್ಲಿ ಇತ್ತು ಕೇಕ್ ಕಟ್ ಮಾಡ್ತೀವಿ ಟೆನ್ಷನ್ ಅಲ್ಲಿ ಇತ್ತು. ಕೇಕ್ ಕಟ್ ಕೈಗೆ ಸಿಗ್ತೀರ ಲಮ್ಸಿ ಗರ್ಲ್. ಹಂಗೆಲ್ಲ ತಿಕ್ಕಡ್ದೆ ಪಾಪ. ನೀ ಮಾಡಿದ್ದಿಲ್ಲ, ಹೇಳಕ್ ಮಾಡಿದ್ದೆ ನೀ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಹೊರಗಡೆ ಹೊರಟಿದ್ದೀವಿ. ಇನ್ನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು, ನೋಡೋಣ ಅಂತ ಹೊರಟಿದ್ದೀವಿ. ಇದೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಬನ್ನಿ ನಿಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಚೆನ್ನಾಗಿದೆ ಅಂತೆ. ಈಗ ಬಂದ್ವಿ. ಜೈನ ಉದ್ಯಾನವನ ತುಂಬ ಚೆನ್ನಾಗಿದೆ ಅಂತೆ, ಒಳಗಡೆ ನೋಡೋಣ. ಹಾಗೆ ಎದುರುಗಡೆ ತುಂಬ ಚೆನ್ನಾಗಿ ಚಾಟ್ಸ್ ಇಟ್ಕೊಂಡಿದ್ರು, ತಿನ್ನೋಣ ಅಂತ ಬಂದ್ವಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಮಸ್ತ್ ಇದೆ ಟೇಸ್ಟು. ಕಳ್ಳೆ ಶೇಂಗಾ ಬೀಜ ಒಳಗೆ ಬಾಳೆ ಎಲೆ ಕೊಡ್ತಕ್ಕ. ಬಾಳೆ ನಡ್ಕೊಂಡು ಹೋಗ್ತೇವೆ, ತಿಂತೇವಪ್ಪ. ಚಂದಿದ್ದು. ಬುದ್ಧ ಶಾಂತಿ ಕಣಿವೆ ಜಲಪಾತ. ಬುದ್ಧ ಶಾಂತಿ ಕಣಿವೆ, ನಾಗರಬಾವಿ ಚಲೋ ಇದ್ದು. ಅದಕ್ಕಾದೆ ಅಂತದ್ದು ಒಂಥರ ರೌಂಡ್ ರೌಂಡ್ ಬತ್ತಲ್ಲಿ ಅದು. ಪಾರ್ಕ್ ಚಂದಿದ್ದು ಅಲ್ಲ, ಬುದ್ಧ ಕಣಿವೆ ಪಾರ್ಕ್. ನಾವು ನಾಗರಬಾವಿಲಿರುವಂಥ ಬುದ್ಧ ಕಣಿವೆ ಪಾರ್ಕಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಬುದ್ಧ ಶಾಂತಿ ಕಣಿವೆ, ಅಲ್ಲೊಂದು ಬುದ್ಧನ ಸ್ಟ್ಯಾಚು ನೋಡ್ಬೋದು. ತೋರಿಸ್ತೀನಿ ರೀ, ನೋಡಿ ಅಲ್ಲಿ. ಹರ್ಷಿ ಬರ್ಡೇ ಇರೋದ್ರಿಂದ ಹರ್ಷಿ ಎಲ್ಲಿ ಬರೋದು ಅಂತೇಳಿ ಅವಳೇ ಹುಡುಕಿ ಹೇಳಿದ್ದು, ಅದಕ್ಕೆ ಕರ್ಕೊಂಡು ಬಂದಿದ್ವಿ. ಹರ್ಷಿ ನೀನು ನೇಲ್ಸ್ ತೋರಿಸು, ನೇಲ್ಸ್ ತೋರಿಸು ಬೇಗ. ನೋಡಿ ಮರ್ಡರ್ ವೆಪನ್ ಇದು, ಅಕ್ಕನ ಚುಚ್ಚಕ್ಕೆ. ನೀರು ನೀವು ಮಳೆಗಾಲದಲ್ಲ, ನೀರು ತುಂಬ ಇರ್ತಾನೆ ಅಲ್ಲಿ. ರೈಟ್ ಹ್ಯಾಂಡಿಗೆ ಮಾಡ್ಕೊಂಡು ಬರೀ ಲೆಫ್ಟ್ ಹ್ಯಾಂಡಿಗೆ ಮಾಡ್ಕೊಂಡು. ಇನ್ನೊಂದು ಹಿಂಗೆ ಪಾರ್ಕ್ ಇದ್ದೊಳಗೆ ಗೊತ್ತಿದ್ದೀರ ನಾವು 10 ವರ್ಷ ಆಯ್ತು, ಹಂಗೂ ಗೊತ್ತಿಲ್ಲ ನನಗೆ. ನೋಡಿಲ್ಲ ಮೊನ್ನೆ ನೋಡ ಹೂ ಎಷ್ಟು ಚಂದ ಇದ್ದೋಳಿ. ಅಲ್ಲಿ ದೇವಸ್ಥಾನ ಕೂಡ ಇದೆ ನೋಡಿ. ನಾವು ಬಂದಿದ್ದೆ ಲೇಟ್ ಆಗೋಯ್ತು. ಖುಷಿ ಕಾಲೇಜಿಂದ ಬರುವಾಗಲೇ 5 ಗಂಟೆ ಆಗೋಯ್ತು, ಅದಕ್ಕೆ ನಾವು ಬಂದಿದ್ದು ಲೇಟ್ ಆಯಿತು. ಕತ್ಲೆ ಆಗ್ತಾ ಇದೆ ಇವಾಗ. ನೋಡಿ ಎಷ್ಟು ಜನ ಫೋಟೋ ತೆಕ್ಕತ್ತಿದ್ದಲ್ಲಿ. ಫೋಟೋ ತಗೊಂಡು ಮಸ್ತ್ ಪ್ಲೇಸ್. ತೆಕ್ಕಳ್ಳಿ ಈ ಕಡೆಯಿಂದ ಬಾ. ಹಾಂ ಅಲ್ಲಿ ಹೋಗಿ ತೆಕ್ಕ. ಅಡಿಕೆ ಕೊನೆ ಹೆಂಗೆ ಇದು ತಾಳೆ ಮರ. ಜಾಪನೀಸ್ ಸ್ಟೈಲಿಂದನೇ ಮಾಡೋದು. ಎಷ್ಟು ದೊಡ್ಡ ಜಾಗ ಅಂದ್ರೆ ಇದು 3 ಎಕರೆನಾ? 100 ಎಕರೆ. 3 ಎಕರೆ ನಂಗೆ ಇನ್ನು ಎಷ್ಟು ಜಾಗಕ್ಕೆ ಹೋಗ ಇಲ್ಲೇ. ಹಿಂಗಪ್ಪ ಹಿಂಗೆ ಹೋಗು ಒಂದು ರೌಂಡಪ್ಪ. ಹೆರಗ್ ಬೀಳ್ತಾ ಇದ್ದವು, ಕತ್ಲೆ ಹೋಗ್ತು ಕಡೆಗೆ.
ಒಳಗೆ ಹೋಗು, ಒಳಗೆ ನಿಂತ್ಕೊ. ಮುಖ ಕಾಣ್ತಿಲ್ಲ. ಒಳಗೆ ಬಾರ್ಸೋ ಹೊರಗೆ ಮುಖ ಹಾಕು, ಹೊರಗೆ ಮುಖ ಹಾಕು. ಹೀಗೆ ಜಂಪ್ ಮಾಡ್ತಿದ್ದಾಗ ಅವ್ರ ಮುಖ ಕಾಣ್ತಿಲ್ಲ. ಹಿಂಗೆ ಬಾಡಿ ಅರ್ಧ ಹೊರಗೆ ಹಾಕಿ ಕೈ ಹಿಂಗೆ ಮಾಡು ಮುಂದೆ ಹಾಂ ಹಾಗೆ ಜಂಪ್ ಮಾಡ್ತಿದ್ದಾಗ ಒಂಥರ ಗಲೀಜು ಒಳಗೆ ಅಂತ ಹೆಸರು ಬರ್ಬೇಕು. ಜನ ಹೋಟೆಲೆಲ್ಲ ಗಲೀಜು ಮಾಡೋದು ಇಬ್ಬರೇ. ಹೋದ ರಾಶಿ ಜನ ಬಂದಾದ್ಮೇಲೆ ಗಲೀಜೆ. ಆರುಷಿ ಅಲ್ಲಿ 3 ಮಂಗಿದ್ದು ನೋಡು. ಅದ್ರ ಮೇಲೆ ಹತ್ತೊತ್ತು. ಚಲೋ ಮಾಡಿದ್ದೆ. ಬುಧನ್ ದೇವಸ್ಥಾನ ದೇವಿ ದೇವಸ್ಥಾನವನ. ಅಲ್ಲ ನೀರು ಖಾಲಿ ಆಗೋಣ. ಮೊದಲನೇ ತೆಗಿನ ಕಾರಂಜಿ ಇಟ್ಟು ಹಾಳಾಗೋಯ್ತು. ಸ್ಟ್ಯಾಚ್ಯುಗಳೇ ಜಾಸ್ತಿ ಇದೆ ಇಲ್ಲಿ. ಬುದ್ಧ ಶಾಂತಿ ಕಡೆ ಒಂದು ಲೋಟಸು ಇಲ್ಲ, ಎಲೆ ಬರೀ ಎಲೆ ಒಂದೇ. ಬಾಟ್ಲು ಮುಚ್ಚೆ ತುಂಬ್ಕೊಂಡಿದ್ದಾಳೆ ನೀರು ಬಾಟ್ಲು. ಇದು ಹೊರಗೆ ಜಾಗಲಿ. ಓ ಇಲ್ಲಿ ಎಂಟ್ರೆನ್ಸ್ ತೋರಿಸಿತ್ತು ಮ್ಯಾಪ್ ಬರಕರೆ. ಇಲ್ಲಿಂದ ಹೋಗು ಒಳಗೆ. ಅದ ಎಕ್ಸಿಟ್ ಆಗಿತ್ತು. ಉಲ್ಟಾ ಒಂದು ಇಲ್ಲೊಂದು ಪಾರ್ಕ್ ಇದೆ. ಇದು ಪಾರ್ಕೆ ಬಟ್ ಆಟ ಆಡೋ ಜಾಗ ಇದೆ. ಇದು ವಿಶ್ವಪಥ. ಎಲ್ಲರೂ ಎಂಟ್ರಿಯಿಂದ ಎಕ್ಸಿಟ್ ಹೋದ್ರೆ ನಂಗೆ ಎಕ್ಸಿಟ್ ವಿಶ್ವಪಥ. ಬನ್ನಿ ಸಹೋದರರೇ, ಸೋದರ, ಪ್ರೀತಿ, ಪ್ರೇಮ, ಸತ್ಯ, ಅಹಿಂಸೆ, ಸೇವೆ. ನಾವು ಇರೋರು ಇಲ್ಲೇ ಸರ್ಕಲ್ ವಾಕ್ ಮಾಡೋದು. ಇದು ಇಲ್ಲಿಂದ ಗೊತ್ತಿದ್ದೀವಿ. ಅಲ್ಲಿ ಹೋಗ ಅಡಿಕೆ ನೋಡೋಣ. ಹೇಳಿ. ಅಡಿಕೆ ಮರ ಇದ್ದಲ್ಲ, ಅಡಿಕೆ ಇದೆ. ಇಲ್ಲಿ ಅಡಿಕೆ ನೀರು ಇಲ್ಲಿಗೂ ವಾಕ್ ಮಾಡ್ರೆ ಇಲ್ಲೇ ಸರ್ಕಲ್ ವಾಕ್ ಮಾಡ್ಬೇಕು. ಇವು ನೋಡಿ ಎಷ್ಟು ಚಂದ ಇದ್ದಾಳೆ, ಡಬಲ್ ಕಲರ್. ಕರುವಿರು ಸಂಪಿಗೆ ಹೋಗ್ತ ಊರಲ್ಲೆಲ್ಲ ಚಂದ. ಅದು ಹಾಲು ಹೋಗ್ತು ಗಿಡ, ಅದು ಬಿಳೆ ಕಲರ್ ಅಲ್ಲ. ಕೆಳಗೆ ಕಲ್ಲು ಎಷ್ಟು ಚಂದ ಹಾಕಿದ್ದಾರೆ. ಹಾಕದೆ ನೆಟ್ಟಿದ್ದು ಚಲೋ. ಅಕ್ಕಿ ಪ್ರೆಷರ್ ಆರಾಮೆಲ್ಲ ಚಪ್ಪಲಿ ಹಾಕಿದ್ರೆ ನಡೀತಿದ್ದೆಲ್ಲ. ನಂಗೆ ಬೊಪ್ಪಲಿವರೆಗೆ ಕತ್ಲೆ ಆಗೋಯ್ತೆ. ಬೊಪ್ಪಲಿವರೆಗೆ ಕತ್ಲೆ ಆಗೋತ್ತು. ಚಂದ ಇತ್ತು. ಸ್ಕೈ ಕಲರ್ ಹಾಕಿ ನೋಡಿ ಎಷ್ಟು ಇದೆಲ್ಲ ಕಾಯಿ ಆಗಿರೋ ಹೆಚ್ಚಾಗಿ. ಅದನ್ನೇ ಹಾಕಿದ್ವಪ್ಪ ಆ ಕಡೆ ಎಲ್ಲ. ಯಾವುದನ್ನ ಇದು ಅದಾ ಚಂದ ಇದ್ದು. ಅದು ಎಂಥದ್ದು ಹೆಸರು? ಹೈಟಿಂದ ಕೆಳಗೆ ನೋಡಿ ಹೆಂಗೆ ಕಾಣಿಸ್ತಾನೆ. ಆರೆಂಜ್ ಲೈಟ್ ಹಾಕಿದ್ವಿ. ಅದು ಮುಂದಿದ್ದು ಮುಂದೆ. ಇಲ್ಲಿ ಬಿದ್ರಿದ್ದು ಇದ್ದಲ್ಲ ಅರ್ಷಿ. ಹಾಂ ಹೇಳಿ, ಅದೆಂಥದ್ದು ಅದು? ಏನೋ ರೋಬೋಟ್ ಥರ ಇದೆ. ರೋಬೋಟ್ ಥರ ಇದ್ದಲ್ಲ. ಹಾಂ, 3 ಮನುಷ್ಯರು ಸುತ್ತಲೂ ನಿಂತ್ಕೊಂಡಿದ್ದಂಗೆ ಏನೋ ಮಾಡಿದ್ದು. ಹ್ಞೂ, ಅದು ಕಿತ್ತೋಯ್ದು, ಹಾಳಾಗೋಯ್ದು. ದೊಡ್ಡ ದೊಡ್ಡ ಮರಗಳಿದೆ ನೋಡಿ, ಎಲ್ಲ ಕಡೆ ದೊಡ್ಡ ದೊಡ್ಡ ಮರ. ಈ ಪಾರ್ಕ್ ಒಂಥರ ಜಪಾನ್ ಸ್ಟೈಲಲ್ಲಿ ಇದೆ. ಇದು ಡಿಫ್ರೆಂಟ್ ಆಗಿದೆ. ನಾವು ಬರುವಾಗಲೇ ಸಂಜೆ ಆಗೋಯ್ತು, ಜಾಸ್ತಿ ಏನು ನೋಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ಇನ್ನೊಂದು ಸರಿ
ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ತಿಂಡಿ ತಿನ್ನಲು ಒಳ್ಳೆ ಜಾಗ ಇದೆ, ಮತ್ತೆ ಥರ ಚಾಟ್ಸ್ ಸಿಗ್ತು.